ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಂಗಳೂರು ಸ್ಟೈಲ್ ಮೀನು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮೀನನ್ನ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಅದರ ಜೊತೆ ಮೀನು ಮೊಟ್ಟೆ ಸಹಿತ ಇದೆ. ಮೊಟ್ಟೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮೀನು ಸಾರು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1.5 kg ಮೀನಿಗೆ ನಾನು 1 ಕಾಯಿ ಫುಲ್ ತುರಿದು ತೊಗೊಂಡಿದ್ದೀನಿ. 2 ಈರುಳ್ಳಿ, ಅರಿಶಿನ, ಹಾಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹುಳಿ ಖಾರ ಎಲ್ಲ ಬಿದ್ದರೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಬೆಳ್ಳುಳ್ಳಿ ಗಡ್ಡೆನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಸೋಂಪು ಕಾಳು, ಧನಿಯಾ ಕಾಳು, ಒಂದು 4-5 ಒಣಮೆಣಸಿನ್ಕಾಳು, ಹಾಗೆ ಜೀರಿಗೆ. ನಾನು ಇಲ್ಲಿ ಹುಣಸೆಹಣ್ಣನ್ನ ನೆನೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕೆಂದರೆ ಮೀನು ಸಾರಿಗೆ ಹುಳಿ ಖಾರ ಬಿದ್ದರೆ ಮಾತ್ರ ಚೆನ್ನಾಗಿ ಆಗೋದು. ಈಗ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಸಾಲೆನ ರುಬ್ಕೊಳ್ಳೋಣ. ತುಂಬ ನುಣ್ಣಗಾಗಿ ರುಬ್ಬಬೇಕು ಫ್ರೆಂಡ್ಸ್, ಆಗಲೇ ಮೀನು ಸಾರು ಚೆನ್ನಾಗಾಗೋದು. ಇದರಲ್ಲಿ ಒಂದು ಟಿಪ್ ಏನಂದರೆ, ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ಹುಣಸೆಹಣ್ಣು ನೆನೆ ಹಾಕಿರೋದ್ರಿಂದ ಅದು ಸ್ಮೂತ್ ಆಗಿರುತ್ತೆ. ಅದನ್ನು ಮಸಾಲೆಗೆ ಹಾಕಿ ರುಬ್ಬೋದ್ರಿಂದ ಮಸಾಲೆ ತುಂಬ ನುಣ್ಣಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ರೆಡಿಯಾಗಿದೆ. ಮಸಾಲೆಯನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಸಾಲೆ. ಸಾಂಬಾರು ಕುದಿಯುವಾಗ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಇನ್ನೊಂದು ಜುಮ್ಮನ್ ಕಾಳು ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ. ನಿಮ್ಮ ಸೈಡ್ ಏನಂತಾರೆ ಅಂತ ಗೊತ್ತಿಲ್ಲ. ಇದಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ರುಬ್ಬಿರುವ ಮಸಾಲೆಯನ್ನು ಸೇರಿಸಿ ಮೀನು ಸಾರು ಎಷ್ಟು ತಿಳು ಬೇಕೋ ಅಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ರೆಡಿ ಮಾಡಿದ್ವಲ್ಲ ನಾವು ಮಸಾಲೆನ, ಅದನ್ನು ಒಲೆ ಮೇಲೆ ಕುದಿಯಲು ಬಿಡೋಣ. ನೋಡಿ ಎಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ತೆಳು ಸಾರೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನೀವು ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ. ನಾವು ಮೆಣಸಿನ್ಕಾಯಿ ಇಟ್ಟಿದ್ವಲ್ಲ ಆವಾಗಲೇ, ಅದನ್ನ ಹೆಚ್ಚಿಬಿಟ್ಟು ಈ ಥರ ಸಾಂಬಾರು ಮೇಲ್ಗಡೆ ಹಾಕಬೇಕು. ಕುದಿಯೋಕ್ಕಿಂತ ಮೊದಲೇ ಹಾಕಬೇಕು, ಆವಾಗಲೇ ಟೇಸ್ಟ್ ಇರೋದು. ಈಗ ಸಾಂಬಾರಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಆವಾಗಲೇ ನಾನು ಮೀನನ್ನ ಕ್ಲೀನ್ ಮಾಡಿ ಇಟ್ಟಾಗಲೇ ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಯಾಕಂದರೆ ಮೀನು ಅಷ್ಟು ಟೇಸ್ಟಾಗಿ ಬರಲ್ಲ, ಸಾಂಬಾರಲ್ಲಿ ಉಪ್ಪು ಅಷ್ಟು ಹೀರ್ಕೊಳ್ಳಲ್ಲ. ಅದಕ್ಕೋಸ್ಕರ ಹಾಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನು. ಇಲ್ಲಿ ಕೊನೆಯಲ್ಲಿ ಟೇಸ್ಟ್ ನೋಡಿ ನೀವು ಸೇರಿಸ್ಕೊಬೋದು. ಸಾಂಬಾರಿಗೆ ಒಂದು ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ. ನೋಡಿ ಇವಾಗ ಕುದೀತಾ ಇದೆ ಮಸಾಲೆ ಕುದಿಯೋ ಟೈಮಲ್ಲಿ ನಾವು ಜುಮ್ಮನ್ಕಾಯಿ ಅಂತ ಹೇಳಿದ್ನಲ್ವ, ಅದನ್ನು ಸ್ವಲ್ಪ ಕುಟ್ಟಿ ಸೇರಿಸ್ಕೊಬೇಕು. ಹಾಗೆ ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿದ್ದೀನಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಜುಮ್ಮನ್ಕಾಳು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಮಸಾಲೆ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ಮೀನನ್ನ ಸೇರಿಸ್ಕೊಳ್ಳೋಣ. ಇದರಲ್ಲಿ ನಾನು ತೊಗೊಂಡಿರೋ ಮೀನು ಸ್ವಲ್ಪ ಸ್ಮೂತ್ ಇರೋದ್ರಿಂದ ಫುಲ್ ಮಸಾಲೆ ಕುದಿಯುವಾಗಲೇ ಈ ಮೀನನ್ನ ಸೇರಿಸ್ಕೊಬೇಕು. ಮೀನನ್ನ ಹಾಕಿದ ಮೇಲೆ ಜಾಸ್ತಿ ಟೈಮ್ ಕುದಿಸೋ ಹಾಗಿಲ್ಲ ಫ್ರೆಂಡ್ಸ್. ನೀವು ಜಾಸ್ತಿ ಟೈಮ್ ಕುದಿಸಿದ್ರೆ ಮೀನೆಲ್ಲ ಕಿತ್ಕೊಂಡು ಹೋಗುತ್ತೆ, ಮೀನು ಪೀಸು ನಮಗೆ ತಿನ್ನೋಕ್ಕೆ ಸಿಗಲ್ಲ. ಈಗ ನಾನು ಎಲ್ಲ ಮೀನುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಮೀನು ಸೇರಿಸಾದ್ಮೇಲೆ 2 ನಿಮಿಷ ಸೌಟನ್ನು ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಮೀನೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ಮೀನೆಲ್ಲ ಸೇರಿಸಾದ್ಮೇಲೆ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷದಿಂದ 5 ನಿಮಿಷ ಕುದಿಸಿ ಫ್ರೆಂಡ್ಸ್, ಅಷ್ಟೇ. ಜಾಸ್ತಿ ಕುದಿಸಿದ್ರೆ ಮೀನೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಮೀನು ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.